ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಲ್ತಿ, ಮನೆಯಲ್ಲಿ ಹೊಸರಿ ಹೆಣ್ಣು ಮಗು ಇದೆ. ಹಾಗೆಲ್ಲ ಏನೇನೋ ಅಡುಗೆ ಮಾಡೋದಕ್ಕಾಗಲ್ಲ, ಮನಸ್ಸಿಗೆ ಬಂದ ಹಾಗೆ. 3 ಹೊತ್ತು ಯೋಚನೆ ಮಾಡಿ ಒಳ್ಳೆ ಅಡುಗೆನೇ ಮಾಡಿ ಹಾಕಬೇಕು ಅಲ್ವಾ? ಆದರೂ ನಿನ್ನ ಮೊದಲಿನ ಚುರುಕಿ ಇಲ್ಲ ನೋಡು. ಈ ವಸಿಷ್ಠ ಕುಟುಂಬಕ್ಕೆ ನಿನ್ನ ಮುದ್ದಿನ ಸೊಸೆ ವಂಶೋದ್ಧಾರಕನ ಕರೆಸ್ತಾ ಇದ್ದಾಳೆ. ಹಾಗಿದ್ಮೇಲೆ ಆ ಕುಡಿನ ಗರ್ಭದಲ್ಲೇ ಎಷ್ಟು ಚೆನ್ನಾಗಿ ಬೆಳೆಸಬೇಕಲ್ವಾ? ಈಗಿಂದಲೇ ಒಳ್ಳೆ ಅತಿಯಾಗಿ ಆರೋಗ್ಯಕರವಾದ ಅಡುಗೆ ಮಾಡೋದನ್ನು ಕಲ್ತ್ಕೋಬೇಕು. ಈಗಿಂದಲೇ ಮಗು ಸೇವೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದೆಲ್ಲ ಅರ್ಥವೇ ಆಗೋದಿಲ್ವಲ್ಲ ನಿನಗೆ? ಒಳ್ಳೆ ಮಂದು ಬುದ್ಧಿ ಆಗಿಬಿಟ್ಟಿದೆಯಲ್ಲ. ಮಾಲ್ತಿ, ಒಳ್ಳೆ ಸಿಹಿ ಮಾಡು. ಸಕ್ಕರೆ ಹಾಕಬೇಡ, ಬೆಲ್ಲನೇ ಹಾಕು, ಆರ್ಗ್ಯಾನಿಕ್ ಬೆಲ್ಲ. ಗರ್ಭಿಣಿಯರಿಗೆ ಹೆಚ್ಚು ಸಿಹಿ ತಿಂದರೆ, ಅದರಲ್ಲೂ ಸಕ್ಕರೆ ತಿಂದರೆ ಮಗುಗೂ ಗರ್ಭಿಣಿಗೂ ಒಳ್ಳೆಯದಲ್ವಂತೆ. ಅದಕ್ಕೆ ಇದನ್ನೇ ನೀವು ಒಳ್ಳೆ ಮನಸ್ಸಿಂದ ಹೇಳಿದರೆ ನಾನು ಖುಷಿ ಪಡ್ತೀನಿ. ಹೇಳಿದಷ್ಟು ಮಾಡೇ ಅಧಿಕ ಪ್ರಸಂಗಿ. ಹೋಗಿ ಮಾಡ್ಕೊಂಬ. ಸುಮ್ಮನೆ ಇಷ್ಟು ದಿನ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಗೊತ್ತಿರೋ ಎಲ್ಲ ಕಡೆಗೂ ಜಾಬ್ ಅಪ್ಲೈ ಮಾಡಿದ್ದೀನಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಮುಂದೆ ಯಾವ ಭಯನೂ ಇರಲ್ಲ. ಆಗ ನನ್ನ ಮಗುನು ನಾನು ಚೆನ್ನಾಗಿ ಬೆಳೆಸ್ಬೋದು. ಯಾವುದೇ ಕಾರಣಕ್ಕೂ ಈ ಮನೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಹಾಯ್, ಕ್ಯಾನ್ ಐ ಕಮ್ ಇನ್? ಆಮ್ ಐ ಡಿಸ್ಟರ್ಬಿಂಗ್ ಯು? ಅಯ್ಯೋ ಪ್ಲೀಸ್ ಬನ್ನಿ. ಕೂತ್ಕೋ 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 ಕೂತ್ಕೋ. ಅಲ್ಲ, ಏನೋ ಕೆಲಸ ಮಾಡ್ತಿರೋ ಆಗಿದೆ, ಆಮೇಲೆ ಬರಲ್ಲ? ಇಲ್ಲ ಹಾಗೇನಿಲ್ಲ. ಈ ಬಡಪಾಯಿ ಮಾವ ಯಾಕೆ ನೀನು ಇದ್ದಲ್ಲಿಗೆ ಬಂದ ಅಂತ ಅನ್ಕೋತಾ ಇದೆಯಾ ಅಲ್ವಾ? ಕಾರಣ ಇದೆ. ಮೊದಲಿತ್ತು ನಿನಗೋಸ್ಕರ ನಾನೇ ಸ್ಪೆಷಲ್ ಆಗಿ ಮುತುವರ್ಜಿ ಇಟ್ಟು ಮಾಡಿಸಿದ್ದು. ಸಕ್ಕರೆ ಹಾಕಿಲ್ಲ, ಬೆಲ್ಲದಲ್ಲೇ ಮಾಡಿಸಿದ್ದು. ತಾಯಿ ಮಗು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಎಷ್ಟು ಬೇಕಾದರೂ ತಿನ್ಬೋದು. ಆರೋಗ್ಯ ಕೆಡುತ್ತೆ ಅನ್ನೋ ಭಯ ಬೇಡ. ಸುಮ್ಮನೆ ಇದನ್ನೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಿ ಅಂಕಲ್? ನಿನಗೆ ಬೇಡವಾಗಿರಬಹುದು, ಆದರೆ ನನಗೆ ನಿನ್ನ ಆರೋಗ್ಯ, ಕರ್ಣನ ಮಗುವಿನ ಆರೋಗ್ಯ ತುಂಬ ಮುಖ್ಯ ಅಲ್ವಾ? ಕರ್ಣ ಮತ್ತು ನೀನು ನನಗೆ ಎಷ್ಟು ಸಂತೋಷ ಕೊಡ್ತಾ ಇದ್ದೀರಿ ಅಂತಂದರೆ, ಅದಕ್ಕೆ ನಾನು ಕೊಡ್ತಾ ಇರೋ ಒಂದು ಚಿಕ್ಕ ಲಂಚ ಇದು. ಬೇಡ ಅಂತನ್ಬೇಡ, ತಿಂತೀಯ ಅಲ್ವಾ? ಥ್ಯಾಂಕ್ಸ್ ಅಂಕಲ್, ಖಂಡಿತ ತಿಂತೀನಿ. ಅದು ಮಾತು ಅಂದರೆ. ನಿತ್ಯ, ಈ ಕುಟುಂಬ, ಕರ್ಣ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಗರ್ಭದಲ್ಲಿ ಬೆಳೀತಾ ಇರೋ ಕರ್ಣನ ಕೂಸು ನಮ್ಮ ಕುಟುಂಬನ ಬೆಳೆಸೋ ಕುಡಿ.
ಕರ್ಣನ ಬಾಲ್ಯ ಇದೆಯಲ್ಲ ಅದನ್ನ ಮತ್ತೆ ಈ ಮಗುನಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಕರ್ಣನ ಮಗುನ ಹೇಗೆ ನೋಡ್ಕೋತೀನಿ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಬೆಸ್ಟ್ ತಾತ ಅಂದ್ರೆ ರಮೇಶ್ ವಸಿಷ್ಠ ಅಂತ ಹೇಳಬೇಕು. ಹಾಗೆ ನೋಡ್ಕೋತೀನಿ. ನಿತ್ಯ, ನಿನ್ನ ಗಂಡ ಕರ್ಣ ಸ್ಟ್ರಿಕ್ಟ್ ಡಾಕ್ಟ್ರು, ಆದ್ರೆ ನಾನು ನಿನ್ನ ಮಾವ. ಅವನೇನಾದರೂ ಹೆಚ್ಚು ಸ್ಟ್ರಿಕ್ಟ್ ಮಾಡಿದ್ರೆ ಹೇಳು, ನಾನು ವಿಚಾರಿಸ್ಕೋತೀನಿ. ಆ ಮಗುನ ಪಾರ್ಕ್ನಲ್ಲಿ ಆಡಿಸಿ ಸುತ್ತಾಡಿಸಿ ಇವೆಲ್ಲ ಮಾಡೋದು ನನ್ನ ಕೆಲಸ, ಬೇರೆ ಯಾರೂ ಮಾಡೋ ಹೋಗಿಲ್ಲ, ಈಗಲೇ ಹೇಳಿರ್ತೀನಿ. ನಿತ್ಯ, ಈ ಇಡೀ ಆಸ್ತಿ ಕರ್ಣನ ಮಗು ಹೆಸರಿಗೆ ಸೇರುತ್ತೆ. ನಿನಗೇನು ಬೇಕೋ ಕೂತು ಜಾಗದಲ್ಲಿ ನೀನು ಆರ್ಡರ್ ಮಾಡಿದ್ರೆ ಸಾಕು, ಮರುಕ್ಷಣದಲ್ಲೇ ಅದು ನಿನ್ನ ಕಾಲ ಬುಡದಲ್ಲಿ ಬಂದು ಬಿದ್ದಿರುತ್ತೆ. ರಾಣಿ ಥರ ಇರಬೇಕು ನೀನು. ಏನಪ್ಪ ದೊಡ್ಡ ದೊಡ್ಡ ಮಾತಾಡ್ತಿದ್ದಾನೆ ಇವನು ಅಂತ ಅನ್ಕೊಂಡಿರ್ಬೋದು ನೀನು. ನಾನು ಹೇಳಿದ ಥರನೇ ನಡ್ಕೋತೀನಿ. ನೀ ಏನೋ ಕೆಲಸ ಮಾಡ್ತಾ ಇದ್ದೆ, ಮುಂದುವರ್ಸು. ಸಿಹಿ ತಿಂದು ಚೆನ್ನಾಗಿತ್ತಾ ಏನು ಅಂತ ಹೇಳಿ. ಹಾಗೇನೆ ಕರ್ಣನ ಮಗುವನ್ನು ಕೇಳಿ ತಾತ ಮಾಡಿಸಿದ ಸಿಹಿ ಹೇಗಿತ್ತು ಅಂತ ಹೇಳಿ. ನೀನು ಈ ಹಿಂಸೆ ಸಹಿಸ್ಕೊಂಡೇ ಬದುಕಬೇಕು, ಅದೇ ನನಗೆ ಬೇಕಾಗಿರೋದು. ಮಾತ್ಗೂ ಎಲ್ಲರೂ ಕರ್ಣನ್ ಮಗು ಅಂತಾರಲ್ಲ. ನೀನೇನು ಯೋಚನೆ ಮಾಡಬೇಡ, ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಖಂಡಿತ ಆಗತ್ತೆ, ಡೋಂಟ್ ವರಿ. ಓಕೆ ಮಾ, ಬಾಯ್. ಓಹ್, ನಮ್ಗೆ ಯಾರಿಗೋ ಹೇಳ್ದೆ ಜಾಬ್ ಬಿಡೋ ಪ್ಲಾನಾ? ಎಲ್ಲಿಗೆ ಜಾಬ್ ಅಪ್ಲೈ ಮಾಡಿದ್ದೀರಾ? ನೀ ಹಾಗನ್ಕೊಂಡ್ಯಾ? ಆ ಕೆಲಸ ನನಗಲ್ಲ, ನನ್ನ ಮೊಮ್ಮಗಳಿಗೆ. ಅವಳು ಮೆಡಿಸಿನ್ ಮಾಡಿದಾಳೆ, ಅವಳು ಹಾಸ್ಪಿಟ್ಲಿಗೆ ಜಾಯ್ನ್ ಆಗ್ಬೇಕು ಅಂತ ಇದ್ದಾಳೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅರೆ, ನಿಮಗ್ ಮೊಮ್ಮಗಳು ಇದ್ದಾಳ? ನೀವು ಜಸ್ಟ್ ಸ್ವೀಟ್ 16. ಆಹಾ, ಅದಕ್ಕಿಂತ 4 ವರ್ಷ ದೊಡ್ಡವ ತರ ಕಾಣಿಸ್ತೀರಾ ಅಷ್ಟೇ. ಕ್ಯೂಟಿ, ನಿಮ್ಮ ಸೌಂದರ್ಯದ ಗುಟ್ಟೇನು? ಹೊಸ ಹೊಸ ಕನ್ಸುಗಳನ್ನ ಕಾಣ್ಬೇಕು, ನಗ್ನಗ್ತಾ ಇರ್ಬೇಕು, ಆವಾಗ ವಯಸ್ಸೇ ಆಗಲ್ಲ, ಗೊತ್ತಾಯ್ತಾ? ಅದ್ ಸರಿ, ನಿಮ್ ಮೊಮ್ಮಗಳು ಎಲ್ಲಿದ್ದಾಳೆ? ಅವಳು ಊರಲ್ಲಿದ್ದಾಳೆ, ಅಲ್ಲೇ ಓದಿದಲ್ವಾ. ನಾನು ಯಾವಾಗ್ಲೂ ಈ ಹಾಸ್ಪಿಟಲ್ ಬಗ್ಗೆ ಹೇಳ್ತಾ ಇರ್ತೀನಿ, ಅದಕ್ಕೆ ಅವಳಿಗೆ ಇದೇ ಹಾಸ್ಪಿಟಲ್ ಜಾಯ್ನ್ ಆಗ್ಬೇಕು ಅಂತ ಆಸೆ. ನಿಮ್ ಮೊಮ್ಮಗಳಂದ್ರೆ ಕೇಳ್ಬೇಕಾ? ನಿಮ್ ತರನೇ ಅವಳು ತುಂಬಾ ಬ್ರಿಲಿಯಂಟ್ ಇರ್ತಾಳೆ ಬಿಡಿ. ನನ್ಗೂ ಒಂದ್ ಒಳ್ಳೆ ಫ್ರೆಂಡ್ ಸಿಗ್ತಾಳೆ ಅನ್ಕೊಳ್ತೀನಿ. ಸರಿ ಅಮ್ಮ, ನನ್ಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್.